ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಏನೇ ಒಂದು ಕೆಟ್ಟದಾದರೂ ಅದಕ್ಕೆ ಶನೀಶ್ವರನೇ ಕಾರಣ ಅಂತ ಒಂದು ಗಾದೆ ಮಾತಿದೆ. ಹಾಗೆ ಎಲ್ಲೇ ಒಂದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೇ ಒಂದು ಕಟೌಟಿಗೆ ಬೆಂಕಿ ಬಿಡಲಿ, ಎಲ್ಲೇ ಒಂದು ಕಟೌಟ್ಗೆ ಅಲ್ಲಿ ಬಿದ್ದೋಗಲಿ, ಇಲ್ಲ ಏನೋ ಒಂದು ಗಲಾಟೆ ಆಗಲಿ, ಅದಕ್ಕೆ ಮೂಲ ಕಾರಣ ಅಣ್ಣವರ ಅಭಿಮಾನಿಗಳು. ಯಾರು ಕೇಳಿದ್ರೆ ಅದು ಅಧ್ಯಕ್ಷ ಸಾರಾ ಗೋವಿಂದ್ ಅವರು, ಇವ್ರ ತಲೆ ಮೇಲೆ ಕಟ್ಟಿಬಿಡೋದು. ಇದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ನಮ್ಮ ಕನ್ನಡ ಚಿತ್ರರಂಗದ ಕೆಲವು ವಿಷಜಂತುಗಳಿಗೆ. ಆ ವಿಷಜಂತುಗಳಿಗೆ ಒಂದು ವಿಶೇಷವಾದ ಮಾಹಿತಿ ಇವತ್ತು ನಾನು ಹಾಕ್ತೀನಿ. ಅದನ್ನು ಕೇಳಿದ ಮೇಲೆ ಆದರೂ ಅವ್ರಿಗೆ ಸಮಾಧಾನ ಆಗತ್ತಾ ನೋಡೋಣ. ಅಣ್ಣವ್ರ ಅಭಿಮಾನಿಗಳು ಮಾಡದೇ ಇರೋ ಒಳ್ಳೆಯ ಕೆಲಸನೇ ಇಲ್ಲ ರೀ. ಅವರು ಎಲ್ಲ ಥರದ್ದು ಒಳ್ಳೆಯ ಕೆಲಸಗಳನ್ನ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇನ್ನು ಏನು ಮಾಡಬೇಕು ಕನ್ನಡ ನಾಡಿಗೆ ಅಣ್ಣವರ ಅಭಿಮಾನಿಗಳಂದರೆ ಅದು ಯಾವುದೂ ಇಲ್ಲ ಅಂತಲೇ ನನ್ನ ಒಂದು ಅನಿಸಿಕೆ. ಗೋಕಾಕು ಹೋರಾಟದಲ್ಲೂ ಅಣ್ಣವರ ಅಭಿಮಾನಿಗಳಿದ್ದರು, ಕಾವೇರಿ ಗಲಾಟೆಯಲ್ಲೂ ಅಣ್ಣವರ ಅಭಿಮಾನಿಗಳಿದ್ದರು, ಬೆಳಗಾವಿ ಹೋರಾಟದಲ್ಲೂ ಅಣ್ಣವರ ಅಭಿಮಾನಿಗಳಿದ್ದರು. ಕನ್ನಡದ ಎಲ್ಲ ಹೋರಾಟಗಳಲ್ಲೂ, ಕನ್ನಡದ ಎಲ್ಲ ಒಳ್ಳೆಯ ಕೆಲಸಗಳಲ್ಲೂ ನೇತ್ರದಾನದಲ್ಲಿದ್ದಾರೆ, ಅನ್ನದಾನದಲ್ಲಿದ್ದಾರೆ, ರಕ್ತದಾನದಲ್ಲಿದ್ದಾರೆ. ಎಲ್ಲ ಕನ್ನಡದ ಮತ್ತು ಸಾಮಾಜಿಕ ಹೋರಾಟಗಳಲ್ಲೂ ಅಣ್ಣವರು ಮತ್ತು ಅಣ್ಣವರ ಅಭಿಮಾನಿಗಳಿದ್ದರು. ನಿಮಗೆಲ್ಲ ತಿಳಿದಿರೋ ಹಾಗೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ಹಾಗೂ ಕರಾಟೆ ಕಿಂಗ್ ಇನ್ನು 50 ವರ್ಷ ಹೋದ ನಂತರ ಏನು ಚಿತ್ರರಂಗದ ಅಭಿವೃದ್ಧಿ ಆಗಬೇಕು ಅದನ್ನು 30 ವರ್ಷದ ಹಿಂದೆನೇ ಮಾಡಬೇಕು ಅಂತ ಹಠ ಕಟ್ಟಂಥ ಒಬ್ಬ ಮಹಾನ್ ಧೀಮಂತ ನಾಯಕ ನಟ ಶಂಕರ್ ನಾಗ್. ಇವರು ನಮ್ಮನ್ನ ಅಗಲಿ 30 ವರ್ಷ ಮೇಲೆ ಆಯಿತು ಬಂತು. ಇಂಥ ಒಬ್ಬ ಮಹಾನ್ ನಟನ ಹೆಸರು ಚಿರಸ್ಮರಣೀಯ ಆಗಿರಬೇಕು, ಅವ್ರ ಹೆಸರು ಶಾಶ್ವತವಾಗಿ ಸೂರ್ಯಚಂದ್ರ ಇರೋವರೆಗೂ ಇರಬೇಕು ಅಂತ ನಮ್ಮ ಪ್ರೀತಿಯ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಸಾರಾ ಗೋವಿಂದ್ ಅಣ್ಣವರು ತೀರ್ಮಾನ ಮಾಡ್ತಾರೆ. ಇದು ಒಂದು ಚಿಕ್ಕ ಉದಾಹರಣೆ ನೋಡಿ. ಅಣ್ಣವರ ಅಭಿಮಾನಿಗಳು ಬೇರೆ ನಟರನ್ನ ಯಾವ ಥರ ಪ್ರೀತಿಸ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ರೀ. ಕೆಲವು ನಟರು ಹೇಳ್ತಾರೆ, ಕೆಲವು ನಟರ ಅಭಿಮಾನಿಗಳು ಈ ಅಣ್ಣವರ ಅಭಿಮಾನಿಗಳಿಂದ ನಮ್ಮ ಪಿಕ್ಚರ್ ಓಡಿಲ್ಲ, ನಮ್ಮ ನಟನ ಚಿತ್ರಗಳನ್ನ ತುಳಿದ್ಬಿಟ್ರು ಅಂತಲ್ಲ. ಈ ಘಟನೆ ಹೇಳ್ತೀನಿ. ಈ ಘಟನೆ ಹೇಳಿದ ನಂತರ ಆ ಅಭಿಮಾನಿಗಳು ಅವರು ಏನಪ್ಪ ಯಾರು ನಟನ ತುಳಿದ್ರು ಅಂತ ಹೇಳ್ತಾರಲ್ಲ ಅಭಿಮಾನಿಗಳು ಉತ್ತರ ಕೊಡಲಿ ನೋಡೋಣ. ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ನಮ್ಮನ್ನು ಅಗಳಿದ ಮೇಲೆ ಅವರು ನಮ್ಮ ಜೊತೆ ಶಾಶ್ವತವಾಗಿರಬೇಕು, ಅವ್ರ ಹೆಸರನ್ನ ನಾವು ದಿನನಿತ್ಯ ಮಾತಾಡೋ ರೀತಿಯಲ್ಲಿರಬೇಕು ಅಂತ ಸಾರಾ ಗೋವಿಂದ್ ಅವರು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತಾರೆ. ಏನದು ನಿರ್ಧಾರ? ಜಯನಗರದಲ್ಲಿ ಪುಟ್ಟಣ್ಣ ಚಿತ್ರಮಂದಿರ ಇದೆ. ಅದು ನಗರಸಭೆಗೆ ಸೇರಿದಂಥ ಒಂದು ಜಾಗದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಹೆಸರು ಶಾಶ್ವತವಾಗಿರಲಿ ಎಂದ್ಬಿಟ್ಟು ಆ ಚಿತ್ರಮಂದಿರಕ್ಕೆ ಪುಟ್ಟಣ್ಣ ಕಣಗಾಲ್ ಹೆಸರನ್ನ ಇಡ್ತಾರೆ. ಹಾಗೆ MG ರಸ್ತೆಯಲ್ಲಿರುವಂಥ ಸಿಂಫೋನಿ ಚಿತ್ರಮಂದಿರಕ್ಕೆ ಶಂಕರ್ ನಾಗ್ ಅವರ ಹೆಸರಿಡಬೇಕು. ಅಲ್ಲಿ ಶಂಕರ್ ನಾಗ್ ಹೆಸರಿಡೋದು ಅಷ್ಟೇ ಅಲ್ಲದೆ ಅಲ್ಲಿ ವರ್ಷ ಫುಲ್ಲು ಕನ್ನಡ ಚಿತ್ರಗಳು ಪ್ರದರ್ಶನ ಆಗಬೇಕು ಅಂತ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂಥ ಪ್ರೀತಿಯ ಸಾರಾ ಗೋವಿಂದ್ ಅಣ್ಣನವರು ಇದನ್ನು ಒತ್ತಾಯ ಮಾಡ್ತಾರೆ ಸರ್ಕಾರಕ್ಕೆ. ನೋಡಿ, ತಮ್ಮ ನಟ ಗೋವಿಂದಣ್ಣವ್ರಿಗೆ ಇಷ್ಟವಾದಂಥ ನಟ ಅಣ್ಣವರು, ಅವರ ಅಭಿಮಾನಿ ಅವರು ನಟನ ಹೆಸರು ಬಿಟ್ಟು ಬೇರೆಯೊಬ್ಬರ ನಟನ ಹೆಸರನ್ನ ಒಂದು ಚಿತ್ರಮಂದಿರಕ್ಕಿಡಿ, ಆ ಚಿತ್ರಮಂದಿರದಲ್ಲಿ ಫುಲ್ಲು ಕನ್ನಡದ ಚಿತ್ರಗಳ ಪ್ರದರ್ಶನವಾಗಲಿ ಅಂತ ಬಿಟ್ಟು ಹೇಳ್ತಾರಲ್ಲ, ಇದು ಅಣ್ಣವ್ರ ಅಭಿಮಾನಿಗಳಿಗೆ ಮಾತ್ರ ಬರೋವಂಥ ಒಂದು ಒಳ್ಳೆಯ ಮನಸ್ಸು. ಅವತ್ತು ಗೋವಿಂದಣ್ಣ ರಾಜ್ಯ ಸರ್ಕಾರಕ್ಕೂ ಮತ್ತು ಬೆಂಗಳೂರು ಪಾಲಿಕೆಗೂ ಹಾಗೂ ಅಲ್ಲಿದ್ದಂಥ ಎಲ್ಲ MLAಗಳಿಗೂ ಒಂದು ಲೆಟ್ರ್ ಬರೆದು ಸಿಂಫೋನಿ ಚಿತ್ರಮಂದಿರಕ್ಕೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಹೆಸರಿಡಿ
ಇದರಿಂದ ಶಂಕರ್ನಾಗ್ ಅವರ ಹೆಸರು ಶಾಶ್ವತವಾಗಿರುತ್ತೆ ಅಂತ ಒಂದು ಮನವಿ ಕೊಡ್ತಾರೆ. ಶಂಕರ್ನಾಗ್ ಅವರ ಹೆಸರು ಶಾಶ್ವತವಾಗಿ ಇದ್ದೇ ಇರುತ್ತೆ. ಯಾಕಂದರೆ ಅವರು ಅಂಥ ಅದ್ಭುತವಾದ ಕಲಾವಿದರು ಮತ್ತು ಅಂಥ ಅದ್ಭುತವಾದ ಕೆಲಸಗಳನ್ನ ನಮ್ಮ ಜೊತೆ ಮಾಡಿಬಿಟ್ಟು ಹೋದರು. ಅದ್ರ ಜೊತೆ ಅವ್ರ ಹೆಸರನ್ನ ಒಂದು ಚಿತ್ರಮಂದಿರಕ್ಕೆ ಇಟ್ಟರೆ ಅದು ನಾವೇ ಒಂದು ಮಾಡಿಕೊಂಡು ಒಂದು ದೊಡ್ಡ ಗೌರವ ಅಂತ ಹೇಳ್ಬಿಟ್ಟು ಗೋವಿಂದಣ್ಣ ಅವತ್ತು ರಾಜ್ಯ ಸರ್ಕಾರ ಎಲ್ಲರಿಗೂ ಸಹ ಒಂದು ಮನವಿ ಪತ್ರ ಕೊಡ್ತಾರೆ. ಮನವಿ ಪತ್ರನ ಸರ್ಕಾರ ಸಹ ಪುರಸ್ಕರಿಸಿ ಸಿಂಫೋನಿ ಚಿತ್ರಮಂದಿರಕ್ಕೆ ಶಂಕರ್ನಾಗ್ ಚಿತ್ರಮಂದಿರ ಅಂತ ನಾಮಕರಣ ಮಾಡ್ತಾರೆ. ನೋಡಿ, ಇದು ಈ ಯಾರ್ಯಾರು ಕಟೌಟ್ ಬಿತ್ತು, ಅದು ಬಿತ್ತು, ಇದು ಬಿತ್ತು ಅಂತ ನಮ್ಮ ಮೇಲೆ ಗೂಬೆ ಕೂರಿಸ್ತಾರಲ್ಲ ಅಣ್ಣವ್ರ ಅಭಿಮಾನಿಗಳ ಮೇಲೆ, ಅವರು ತಿಳ್ಕೊಳ್ಳಿ, ಅಣ್ಣವ್ರ ಅಭಿಮಾನಿಗಳು ಯಾವ ನಟರ ವಿರುದ್ಧವೂ ಅಲ್ಲ. ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಅಣ್ಣವ್ರ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ. ಶಂಕರ್ನಾಗ್ ಅವರು ಅದ್ಭುತವಾದ ಕಲಾವಿದರು, ಅದ್ಭುತವಾಗಿ ಅಂತ ಚಿತ್ರಗಳು ಅಭಿನಯಿಸಿದರು. ಅವರು ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ ಕೊಡುಗೆ ಅಲ್ಲದೆ ಲಂಡನ್ಗೆ ಹೋಗಿ ಅಲ್ಲಿದ್ದಂಥ ಮೆಟ್ರೋ ಸಿಟಿನ ಮೆಟ್ರೋನ ನೋಡ್ಕೊಂಬಂದು ನಮ್ಮಲ್ಲೂ ಆ ಮೆಟ್ರೋನ ಮಾಡಬೇಕು ಅಂತ ಅವರು ರಾಜ್ಯ ಸರ್ಕಾರಕ್ಕೆ ಮನವಿನೂ ಸಹ ಸಲ್ಲಿಸಿದ್ರು. ಅಂಥ ಒಳ್ಳೆ ಮನಸ್ಸಿರುವಂಥ ಒಬ್ಬ ಒಳ್ಳೆ ನಟನ ನಾವು ಮರಿಬಾರ್ದು. ನಾವು ಇನ್ನೂ ಅವ್ರನ್ನ ಎತ್ತರಕ್ಕೆ ತೊಗೊಂಡೋಗಬೇಕು ಅಂದ್ಬಿಟ್ಟು ಸಾರಾ ಗೋವಿಂದ್ ಅವರು ಅವತ್ತು ತೀರ್ಮಾನ ಮಾಡಿ ಸಿಂಫೋನಿ ಥಿಯೇಟ್ರಿಗೆ ಶಂಕರ್ನಾಗ್ ಅವರ ಹೆಸರು ಇಡಬೇಕಂತ ಮನವಿ ಮಾಡಿದ್ರು. ಅದು ಸಕ್ಸಸ್ಸು ಆಯಿತು. ನೋಡಿ, ಇದಕ್ಕೆ ಹೇಳೋದು, ಅಣ್ಣವ್ರ ಅಭಿಮಾನಿಗಳು ಯಾವ ನಟರನ್ನು ದ್ವೇಷಿಸಲ್ಲ. ಈ ಥರ ಹಲವಾರು ಅಣ್ಣವ್ರ ಅಭಿಮಾನಿಗಳು ನಮ್ಮ ಪ್ರೀತಿಯ ಸಾರಾ ಗೋವಿಂದಣ್ಣನವರ ನೇತೃತ್ವದಲ್ಲಿ ನಡೆದಿತ್ತು. ಅವತ್ತು ಗೋವಿಂದಣ್ಣವರು ಮಾಡ್ಬೋದಿತ್ತು ಮನವಿನ, ಅಣ್ಣವ್ರ ಹೆಸರೇ ಮಾಡ್ಬೋದಿತ್ತು, ಅಣ್ಣವ್ರ ಹೆಸರನ್ನು ಇಡೀ ಸಿಂಫೋನಿ ಥಿಯೇಟ್ರಿಗೆ ಅಂತ. ಅವ್ರು ಮಾಡಿಲ್ಲ. ಅದು ಸ್ವಾರ್ಥ ಆಗ್ಬಿಡುತ್ತೆ ಅಂತ ಗೋವಿಂದಣ್ಣ ಅವತ್ತು ಶಂಕರ್ನಾಗ್ ಅವರ ಹೆಸರಿಡಿ ಅಂತ ಮನವಿ ಪತ್ರ ಕೊಟ್ಟರು. ಯಾಕಂದರೆ ಅಣ್ಣವ್ರ ಅಭಿಮಾನಿಗಳು ಎಲ್ಲರನ್ನೂ ಇಷ್ಟಪಡ್ತಾರೆ ರೀ, ಯಾವ ನಟನ ವಿರುದ್ಧವೂ ಅಲ್ಲ. ಕೆಲವು ಚಿತ್ರರಂಗದ ವಿಷ ಜಂತುಗಳು ಇದನ್ನು ಅಪಪ್ರಚಾರ ಮಾಡ್ತಾರೆ. ಅಣ್ಣವ್ರ ಅಭಿಮಾನಿಗಳು ಆ ಕಟೌಟ್ ಹೊಡೆದಾಕೋರಂತೆ, ಇದನ್ನು ಸುಟ್ಟೋದ್ರಂತೆ ಎಲ್ಲ ಮಾಡ್ತಾರೆ. ಕೇಳಿದ್ರಲ್ಲ ಅಣ್ಣವ್ರ ಅಭಿಮಾನಿಗಳ ಸಾಧನೆ ಯಾವ ಥರದ್ದು ಅಂತ. ಬನ್ನಿ, ಹೀಗೆ ಇನ್ನೂ ಹಲವಾರು ಅಣ್ಣವರ ಅಭಿಮಾನಿಗಳ ಕಥೆನ ನಿಮ್ಗೆ ಹೇಳ್ತಾ ಬರ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ನೇರವಾಗಿ ತಿಳಿಸಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂಗಳಿಗೆ ಜೈ ಕರ್ನಾಟಕ ಮಾತೆ. ನಮಸ್ಕಾರ.